ಸದ್ಯಕ್ಕೆ ತಮಿಳುನಾಡಿಗೆ ಕಾವೇರಿ ನೀರನ್ನು ಹರಿಸಬೇಡಿ ಅಂದಿದ್ದಂಥ CWRC ಆದೇಶ ಕರ್ನಾಟಕಕ್ಕೆ ತುಸು ರಿಲೀಫ್ ನೀಡಿತ್ತು. ಆದರೆ ತನ್ನ ಪಾಲಿನ ನೀರಿಗಾಗಿ ಈಗ ವಿಜಯ್ ಸರ್ಕಾರ CWMA ಮೊರೆ ಹೋಗಿದೆ. ಇಂದಿನ ಸಭೆ ಮತ್ತಷ್ಟು ಮಹತ್ವವನ್ನು ಪಡೆದುಕೊಂಡಿದ್ದು ಕಾವೇರಿ ಕೊಳ್ಳದ ರೈತರಲ್ಲಿ ಢವಢವ ಜೋರಾಗಿದೆ. ಕಾವೇರಿ ಕೊಳ್ಳದಲ್ಲಿ ಮತ್ತೆ ಡವಡವ. ಕಾವೇರಿಗಾಗಿ ತಮಿಳುನಾಡು ಪಟ್ಟು. ಇಂದು CWMA ಮಹತ್ವದ ಸಭೆ. ರಾಜ್ಯದಲ್ಲಿ ಭೀಕರ ಬರ ಆವರಿಸಿದೆ. ಮಳೆಯಿಲ್ಲದೆ ಜಲಾಶಯಗಳು ಬರಿದಾಗಿದ್ದು 178 ತಾಲೂಕಿನಲ್ಲಿ 60% ಮಳೆ ಕೊರತೆ ಉಂಟಾಗಿದೆ. ಜಲಾಶಯಗಳಲ್ಲಿ 40% ನೀರಿದೆ. ಕೃಷಿಗೆ ನೀರಿಲ್ಲದೆ ಕಾವೇರಿ ಕೊಳ್ಳದ ಅನ್ನದಾತರು ಪರದಾಡ್ತಾ ಇರುವ ಹೊತ್ತಲ್ಲೇ ತಮಿಳುನಾಡು ತನ್ನ ಪಾಲಿನ ನೀರಿಗಾಗಿ ಪಟ್ಟು ಹಿಡಿದಿದೆ. CWRC ಬಳಿಕ ಈಗ CMWAಗೆ ಮೇಲ್ಮನವಿ ಹೋಗಿದ್ದು ನಮ್ಮ ಬಾಕಿ ನಮಗೆ ಕೊಡಿ ಅಂತ ಹಠ ಹಿಡಿದು ಕುಳಿತಿದೆ. ಕಾವೇರಿ ನೀರಿಗಾಗಿ ಮತ್ತೆ ತಮಿಳುನಾಡು ಕದನ. ಇಂದು ಕಾವೇರಿ ನೀರು ನಿರ್ವಹಣಾ ಪ್ರಾಧಿಕಾರದ ಸಭೆ. ಕರ್ನಾಟಕದ ಕೊಡಗು ಜಿಲ್ಲೆಯ ಪಶ್ಚಿಮ ಘಟ್ಟ ತಲಕಾವೇರಿಯಲ್ಲಿ ಹುಟ್ಟಿ ತಮಿಳುನಾಡಿನ ಮೂಲಕ ಸಾಗಿ ಬಂಗಾಳ ಕೊಲ್ಲಿಯನ್ನ ಸೇರುವ ಕಾವೇರಿ ಕರ್ನಾಟಕ, ತಮಿಳುನಾಡು ಮಾತ್ರವಲ್ಲ, ಕೇರಳ, ಪುದುಚೇರಿಯ ಕೃಷಿಗೂ ಪ್ರಧಾನ ಪಾತ್ರ ವಹಿಸುತ್ತೆ. ಆದರೆ ಈ ಬಾರಿ ಮುಂಗಾರು ದುರ್ಬಲವಾಗಿದ್ದು ಕಾವೇರಿ ಕೊಳ್ಳದಲ್ಲಿ ಕೃಷಿ ನೀರಿಲ್ಲ. ಇಂತಹ ಸಂದಿಗ್ಧ ಪರಿಸ್ಥಿತಿಯಲ್ಲಿ ತಮಿಳುನಾಡು ತಮ್ಮ ಪಾಲಿನ ನೀರಿಗಾಗಿ ಮೇಲಿಂದ ಮೇಲೆ ಕೇಳ್ತಾ ಇದೆ. ಕಾವೇರಿ ನೀರು ಬಿಡುವ ಸಂಬಂಧ ಜುಲೈ 15ರಂದು CWRC ಅಂದ್ರೆ ಕಾವೇರಿ ನೀರು ನಿಯಂತ್ರಣ ಸಮಿತಿ ಸಭೆ ಇತ್ತು. ಈ ಸಭೆಯಲ್ಲಿ ತಮಿಳುನಾಡಿಗೆ ಜುಲೈ ತಿಂಗಳಲ್ಲಿ ಬಿಡಬೇಕಿದ್ದ 31.4 TMC ನೀರು ಹರಿಸುವುದು ಬೇಡ, ಸದ್ಯ KRS ನೀರಿನಲ್ಲಿ ಇರುವಂತ ವಾಟರ್ ಕುಡಿಯಲು ಮಾತ್ರ ಅಂತ ಹೇಳಿತ್ತು. ಆದರೆ ಈಗ ತಮಿಳುನಾಡು ಕಾವೇರಿ ನೀರು ನಿರ್ವಹಣಾ ಪ್ರಾಧಿಕಾರದ ಮುಂದೆ ನೀರಿಗಾಗಿ ಮನವಿ ಮಾಡ್ತಾ ಇದೆ. ಇಂದು CWMAಯ ಮಹತ್ವದ ಮೀಟಿಂಗ್ ನಡೆಯಲಿದೆ. ಇಂದು ನವದೆಹಲಿಯಲ್ಲಿ ನಡೆಯಲಿರುವಂತಹ ಸಭೆಗೆ ಕರ್ನಾಟಕ, ತಮಿಳುನಾಡು, ಕೇರಳ ಮತ್ತು ಪಾಂಡಿಚೇರಿಯ ಅಧಿಕಾರಿಗಳು ಭಾಗವಹಿಸಲಿದ್ದಾರೆ. ಕಾವೇರಿ ನೀರು ನಿಯಂತ್ರಣ ಸಮಿತಿ ಇದೊಂದು ತಾಂತ್ರಿಕ ಮಂಡಳಿಯಾಗಿದ್ದು ಕಾವೇರಿ ಜಲಾಯನ ಪ್ರದೇಶದ ಮಳೆ, ಒಳಹರಿವು ಮತ್ತು ಜಲಾಶಯಗಳಲ್ಲಿನ ನೀರಿನ ಮಟ್ಟವನ್ನ ಪ್ರತಿದಿನ ಪರಿಶೀಲಿಸುತ್ತದೆ. ಅಲ್ಲದೆ ಕಾವೇರಿ ನದಿಯಲ್ಲಿ ಲಭ್ಯವಿರುವ ನೀರನ್ನ ರಾಜ್ಯಗಳು ಹೇಗೆ ಹಂಚಿಕೊಳ್ಳಬೇಕು ಅಂತ ಇದು ಲೆಕ್ಕಾಚಾರ ಮಾಡಿ CWMAಗೆ ತನ್ನ ಶಿಫಾರಸುಗಳನ್ನು ನೀಡುತ್ತೆ. ಕಾವೇರಿ ನೀರು ನಿರ್ವಹಣಾ ಪ್ರಾಧಿಕಾರ CWRC ನೀಡುವ ವರದಿ ಮತ್ತು ಶಿಫಾರಸುಗಳನ್ನು ಆಧರಿಸಿ ಎಷ್ಟು ನೀರು ಬಿಡಬೇಕು ಅನ್ನೋದರ ಕುರಿತು ಅಂತಿಮ ನಿರ್ದೇಶನಗಳನ್ನು ನೀಡುತ್ತೆ. ರಾಜ್ಯಗಳು CWRCಯ ಶಿಫಾರಸುಗಳನ್ನು CWMA ಮುಂದೆ ವಾದ ಮಾಡಿ ಬದಲಾಯಿಸಬಹುದು. ಆದ್ರೆ ಒಮ್ಮೆ CWMA ಆದೇಶ ನೀಡಿದ ಮೇಲೆ ಅದನ್ನ ಜಾರಿ ಮಾಡಲೇಬೇಕು, ಬೇರೆ ದಾರಿ ಇಲ್ಲ. CWRC ಡೈರೆಕ್ಟ್ ಕೊಡಲ್ಲ, ಅವ್ರು CWMA ಮೂಲಕ, ಅದು ಅಥಾರಿಟಿ, ವಾಟರ್ ಮ್ಯಾನೇಜ್ಮೆಂಟ್ ಅಥಾರಿಟಿ, ಇವರು ರೆಗ್ಯುಲೇಷನ್ ಕಮಿಟಿ. ಇವರೇನಿದ್ರು ವಸ್ತುಸ್ಥಿತಿ ನೋಡಿ CWMAಗೆ ರಿಪೋರ್ಟ್ ಕೊಡಬೇಕು, ರೆಕಮೆಂಡ್ ಮಾಡಬೇಕು. ಅವರು ಆ ರೆಕಮೆಂಡೇಶನ್ ಸರಿನಾ ತಪ್ಪ ಅಂತ ಅಕ್ಸೆಪ್ಟ್ ಮಾಡಿ ಡಿಸಿಷನ್ ಕೊಡ್ತಾರೆ. ಪ್ರೊಸೀಡಿಂಗ್ಸ್ ಆಗುತ್ತೆ. ಪ್ರೊಸೀಡಿಂಗ್ಸ್ ಆಗಿಬಿಟ್ಟು ಅವ್ರು ಪ್ರೊಸೀಡಿಂಗ್ಸನ್ನ ಇಶ್ಯೂ ಮಾಡ್ತಾರೆ. ಆ ಪ್ರೊಸೀಡಿಂಗ್ ಕಾಪಿ ಅವ್ರ ಮುಂದೆ ಹೋಗುತ್ತೆ. ಅದರೊಳಗೆ ಯಾರು ಏನು ಹೇಳಿದರು, ಏನು ಅಬ್ಜೆಕ್ಟ್ ಮಾಡಿದರು ಎಂಬ ವಿಷಯಗಳೆಲ್ಲ ಬಂದು ಹೋಗಿರುತ್ತೆ. ಕಾವೇರಿ ನೀರು ನಿಯಂತ್ರಣ ಸಮಿತಿ ಮುಂದೆ ದಾಖಲೆಗಳ ಮೂಲಕ ಸಮರ್ಥವಾಗಿ ವಾದ ಮಾಡಿದ್ದ ಕರ್ನಾಟಕ ರಾಜ್ಯದ ಬರ ಪರಿಸ್ಥಿತಿಯನ್ನು ಮನದಟ್ಟು ಮಾಡಿತ್ತು. ಇಂದು ಕಾವೇರಿ ನೀರು ನಿರ್ವಹಣಾ ಪ್ರಾಧಿಕಾರದ ಮುಂದೆ ಕರ್ನಾಟಕ ಸಮರ್ಥವಾಗಿ ವಾದ ಮಾಡಿದ್ರೆ ಕಾವೇರಿ ಕೊಳ್ಳದಲ್ಲಿ ಕನಿಷ್ಠ ಕುಡಿಯಲಾದ್ರೂ ನೀರು ಉಳಿಯುತ್ತೆ, ಇಲ್ಲವಾದರೆ ಪರಿಸ್ಥಿತಿ ಬಾಣಲೆಯಿಂದ ಬೆಂಕಿಗೆ ಬಿದ್ದಂತಾಗುತ್ತೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ಸತ್ತರ್ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಸತ್ತರ್, ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಮಾಹಿತಿ ಏನಿದೆ ಕೊಡೋದಾದ್ರೆ? ಸತ್ತರ್, ನನ್ನ ಧ್ವನಿ ಕೇಳಿಸ್ತಾ ಇದೆಯಾ? ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಮಾಹಿತಿಯನ್ನು ಕೊಡೋದಾದ್ರೆ ಸತ್ತರ್. ಎಸ್, ಅವರು ನನ್ನ ಧ್ವನಿ ಕೇಳಿಸ್ತಾ ಇಲ್ಲ ಅಂತ ಅನ್ಸುತ್ತೆ. ಕಾವೇರಿಗಾಗಿ ತಮಿಳುನಾಡು ಪಟ್ಟು ಹಿಡಿದಿರೋದು ಒಂದು ಕಡೆ, ಇಂದು CWMA ಕಡೆ ಹೋಗಿರೋದು ವಿಜಯ್ ಸರ್ಕಾರ. ಕರ್ನಾಟಕದ ವಾದಕ್ಕೆ ಸಿಗುತ್ತಾ ಗೆಲುವು ಅನ್ನೋದನ್ನು ಕಾದು ನೋಡಬೇಕಾಗುತ್ತೆ. ಒಂದು ಕಡೆ ರೈತರಲ್ಲಿ ಟೆನ್ಷನ್ ಶುರುವಾಗಿದೆ. ಯಾಕಂದರೆ ಇರೋದೇ ಒಂಚೂರು ಈಗ ನಿಮಗೆ ಬೇಗೆಯನ್ನು ನೀಗಿಸೋದಕ್ಕೆ, ಬಾಯಾರಿಕೆಯನ್ನು ನೀಗಿಸೋದಕ್ಕೆ, ಕುಡಿಯೋದಕ್ಕೆ ಈಗ ಉಳ್ಕೊಂಡಿರುವಂಥ ನೀರು, ಅದ್ರ ಜೊತೆ ಕೃಷಿಗೂ ಕೂಡ ಒಂಚೂರು ಬಳಕೆ ಮಾಡಬೇಕು. ಆಮೇಲೆ ನಿಮಗೆ ಮಂಡ್ಯ, ಮೈಸೂರು ಈ ಭಾಗದಲ್ಲೆಲ್ಲ ವರ್ಷಕ್ಕೆ 2 ಬೆಳೆಗಳನ್ನು ಬೆಳೆಯುವಂಥ ಸಂದರ್ಭ. ಸೊ ಹಾಗಾಗಿ ಭಾಳ ಕಷ್ಟ ಆಗುತ್ತೆ ರೈತರಿಗೆ. ಕಾದು ನೋಡೋಣ ಏನಾಗುತ್ತೆ ಅಂಥೇಳಿ.